ನಮ್ಮೊಂದಿಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ ಬನ್ನಿ ಸರ್. ಈಗ ಒಂದಷ್ಟು ವಿಚಾರಗಳು ಮನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ರು, ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡಿದ್ರು, ಒಂದಷ್ಟು ಆರೋಪಗಳು ಊಹಾಪೋಹಗಳು ನಿಮ್ಮ ಕ್ಷೇತ್ರದ ಕೆಲವೊಂದು ನಾಯಕರು ನಿಮ್ಮ ವಿರುದ್ಧ ಮಾತನಾಡಿದ್ರು. ಫಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸಂದರ್ಭದಲ್ಲಿ? ಲೋಕಾಯುಕ್ತರು ಮೊದಲು ಲೋಕಾಯುಕ್ತರಿಗೆ ಬಾಳೆಹೊನ್ನೂರಿನ ಸಿದ್ಧಾರ್ಥ ಅವರ ಮತ್ತು ನಮ್ಮ ವ್ಯವಹಾರದ ಬಗ್ಗೆ ಸಬನ್ ರಂಜಾನ್ ಎಸ್ಟೇಟಿನ ವಿಚಾರವಾಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಲೋಕಾಯುಕ್ತರು ಸುಮಾರು 3 ಗಂಟೆಗಳ ಕಾಲ ನಮಗೆ ಸಮಯ ಕೊಟ್ಟು ಚರ್ಚೆ ಮಾಡಿ ತನಿಖೆ ಮಾಡಿ ಅವ್ರು ಕೇಳಿದಂಥ ಎಲ್ಲ ದಾಖಲೆ ಕೊಟ್ಟ ನಂತರ ಇದರಲ್ಲಿ ಏನು ಹುರುಳಿಲ್ಲ ಅಂಥೇಳಿ ಅದನ್ನು ಕ್ಲೋಸ್ ಮಾಡಿದ್ರು. ಪುನಃ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ತನಿಖೆಗೆ ಆದೇಶ ಮಾಡಿದ್ದಾರೆ ಮತ್ತು ತಪಾಸಣೆಗೂ ಕೂಡ ಆದೇಶ ಮಾಡಿದ್ರು. ನಮ್ಮ ಎಸ್ಟೇಟ್ ಮನೆ ಸುಮಾರು 5 ಕಡೆ ತಪಾಸಣೆ ಮಾಡಿ ಎಲ್ಲ ದಾಖಲೆಗಳನ್ನ ಅವ್ರು ಏನೇನು ಕೇಳ್ತಾರೆ ನಾವೆಲ್ಲವೂ ಕೊಟ್ಟಿದ್ವಿ. ಕೆಲವು ಅವ್ರ ಕೈಗೆ ಸಿಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದು ಏನೇನು ಕ್ವಶನ್ ಕೇಳ್ತಾರೆ ಮುಂದೆ ನೋಡಬೇಕು, ನೋಡಿದ್ದಕ್ಕೆ ಉತ್ತರ ಕೊಡ್ತೀವಿ. ಇದರಲ್ಲಿ ಏನು ಅವ್ರು ಪ್ರತಿಭಟನೆ ಮಾಡಿದ್ದಾರೆ, ಅವ್ರ ಆರೋಪ ಇದೆ, ಇದು 100ಕ್ಕೂ 100 ಸುಳ್ಳು, 100% ಇಟ್ಸ್ ಎ ಪೊಲಿಟಿಕಲಿ ಮೋಟಿವೇಟೆಡ್. ನಾನು ಈಗೇನಾದರೂ ಬೇರೆ ಮಾತಾಡಿದ್ರೆ ತಪ್ಪಾಗ್ತದೆ. ತನಿಖೆ ಆದ ನಂತರ ಇದ್ರ ವಿಚಾರವಾಗಿ ಸಂಪೂರ್ಣವಾಗಿ ಮಾತಾಡ್ತೀನಿ. ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹಿಂದೆನೂ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೇನೆ. ಇನ್ನು ಚುನಾವಣಾ ಸಂದರ್ಭದಲ್ಲಿ ಮತ್ತೆ ವಾರ್ಷಿಕ ಆದಾಯ ತೋರಿಸಿರುವಂತಹ ಮೊತ್ತಕ್ಕಿಂತ ಜಾಸ್ತಿ ಆಸ್ತಿ ಗಳಿಕೆ ಮಾಡಿದ್ದಾರೆ MLA ರಾಜೇಗೌಡರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಗಂಭೀರ ಆರೋಪ. ಏನ್ ಹೇಳ್ತೀರಿ ಇದಕ್ಕೆ? ಅವ್ರಿಗೆ ಲೆಕ್ಕಾಚಾರ ಗೊತ್ತಿಲ್ಲ, ಏನು ಸ್ಟ್ಯಾಟಿಸ್ಟಿಕ್ಸ್ ಅವ್ರಿಗೆ ಬರೋದಿಲ್ಲ. ನಾವು ನೆಟ್ ಇನ್ಕಮ್ ತೋರಿಸಿರೋಂಥದ್ದು, ಗ್ರಾಸ್ ಇನ್ಕಮ್ ಜಾಸ್ತಿ ಇದೆ. ಗ್ರಾಸ್ ಇನ್ಕಮ್ಗೂ ನೆಟ್ ಇನ್ಕಮ್ಗೂ ವ್ಯತ್ಯಾಸ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಗ್ರಾಸ್ ಇನ್ಕಮ್ ತುಂಬ ಜಾಸ್ತಿ ಇದೆ. ಇದೆಲ್ಲ ಖರ್ಚು ಕಳೆದು ನೆಟ್ ಇನ್ಕಮನ್ನು ನಾವು ತೋರಿಸಿದ್ವಿ, ಅದು ಸರಿಯಾಗಿದೆ. ಲೋಕಾಯುಕ್ತ ಏನು ವರದಿ ಕೊಟ್ಟಿದ್ದು ಅದು ಸರಿಯಾಗಿದೆ. ಓಕೆ, ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ದಾಖಲೆ ಪತ್ರಗಳನ್ನ ಪರಿಶೀಲನೆ ಬಂದ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಶಾಸಕರ ಬದಲಾವಣೆ ಆಗುತ್ತೆ ಅನ್ನುವಂತಹ ಕೂಗು ಕೇಳ್ತಾ ಇತ್ತು. ನಿಮ್ಗೇನಾದ್ರು ಆ ಬಗ್ಗೆ ಗೊತ್ತಿದ್ಯಾ ಅಥವಾ ಹೇಗೆ? ಅಂದ್ರೆ ನಾನಾಗ್ತೀನಿ ಶಾಸಕರು ಅನ್ನುವಂತಹ ಆ ಮಾತು ಕೂಡ ಕೇಳಿ ಬಂದಿರುವಂತದ್ದು. ಅದರಲ್ಲಿ ಒಂದು ಮರು ಮತದಾನದ ಎಣಿಕೆಗೆ ಇವರು ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿದ್ದಾರೆ. ಅದು ಕಳೆದ 2.5 ವರ್ಷದಿಂದ ನಡೀತಾ ಇದೆ. ಅದು ನ್ಯಾಯಾಧೀಶರಿಗೆ ಬಿಟ್ಟಿದ್ದ ತೀರ್ಮಾನ. ನಾನು ಚುನಾವಣೆ ಸಂದರ್ಭದಲ್ಲಿ ನನ್ನ ವೋಟ್ ಕೌಂಟಿಗೆ ನಾನು ಹೋಗಿರಲಿಲ್ಲ, ಅವರೇ ಇದ್ದರು. ಆಮೇಲೆ ಇಂಡಿಪೆಂಡೆಂಟ್ ಏಜೆಂಟ್ಸ್ಗಳಿದ್ರು, ನಮ್ಮ ಏಜೆಂಟ್ಗಳು ಇದ್ದರು. ಏನು ವೋಟ್ ಕೌಂಟು ಭಾಳ ಅತ್ಯಂತ ಸಮರ್ಪಕವಾಗಿ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಏಜೆಂಟು ಕೂಡ ಹೇಳ್ತಾರೆ. ಆಮೇಲೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ರು ಎಲ್ಲರೂ ಹೇಳ್ತಾರೆ. ಅದರಲ್ಲಿ ಏನೇ ವ್ಯತ್ಯಾಸ ಆಗೋದಿಲ್ಲ. ಅನುದಾನಗಳನ್ನ ಅವ್ರ ಡ್ರೀಮ್, ಅದು ಕನ್ಸು ಕಾಣ್ತಾ ಇದ್ದಾರೆ, ಹಾಗೆ ಕನ್ಸು ಕಂಡ್ರೆ ಇರಲಿ ಅವರು. ಇನ್ನು ಅನುದಾನದ ವಿಚಾರ ಬಂದಾಗ ಈಗಾಗಲೇ ಏನು ಸರ್ಕಾರದ ಅನುದಾನ ಬಿಡುಗಡೆ ಆಗಿರುವಂತದ್ದು, ಅದನ್ನ ಸದ್ವಿನಿಯೋಗ ಮಾಡೋದ್ರ ಬಗ್ಗೆ ಕ್ಷೇತ್ರದಲ್ಲಿ ಏನಾದ್ರು ಸಭೆಗಳನ್ನ ಆಗಿದ್ಯಾ ಅಥವಾ ಹೇಗೆ? ಈಗ ನಾವು ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಎಲ್ಲ ಮುಖಂಡರು, ಆಮೇಲೆ PRED, PWD ಇವೆಲ್ಲವೂ ಎಲ್ಲರನ್ನು ಕರೆಸಿ, ನೀರಾವರಿ ಇಲಾಖೆ ಎಲ್ಲದನ್ನು ಕರೆಸಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದನ್ನು ನಾವೀಗಾಗಲೇ ಅವಲೋಕನ ಮಾಡಿ ಅದನ್ನು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀವಿ. ಸರ್ಕಾರ ಕೂಡ ಸುಮಾರು ನಮ್ಮ ಕ್ಷೇತ್ರದ ವಿವಿಧ ಅಭಿವೃದ್ಧಿಗಳಿಗೆ ಸುಮಾರು 200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಈಗಾಗಲೇ ಕೆಲವು ಬಿಡುಗಡೆ ಆಗಿದೆ, ಕೆಲವು ಬಿಡುಗಡೆ ಆಗ್ತಾ ಇದ್ದಾವೆ. ಇನ್ನೂ ಕೆಲವು ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.